ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ರಾಯರ ಮಹಿಮೆಯ ರೋಚಕ ಘಟನೆ ನೆನೆದ ಅಂಜಲಿ. ಮನೆಯಲ್ಲಿ ದುಡ್ಡೇ ಇಲ್ಲದಾಗ ಗಾಳಿಯಲ್ಲಿ ಹಾರಿ ಬಂದ 5 ರೂಪಾಯಿ. ಹೌದು, ರಾಯರ ಮಹಿಮೆನೇ ಹಾಗೆ. ರಾಯರನ್ನ ನಂಬಿ ಕೆಟ್ಟವರಿಲ್ಲ. ಈಗಲೂ ಕೂಡ ಮೈ ರೋಮಾಂಚನ ಆಗುತ್ತೆ ರಾಯರನ್ನ ನೆನೆದ್ರೆ. ರಾಯರನ್ನ ನೆನೆದಂತಹ ಹಿರಿಯ ನಟಿ ಅಂಜಲಿ ಸುಧಾಕರ್ ಅವರು ತಮ್ಮ ಬದುಕಿನಲ್ಲಿ ನಡೆದ ಶ್ರೀ ರಾಘವೇಂದ್ರ ಸ್ವಾಮಿಯ ಪವಾಡದ ಬಗ್ಗೆ ಮಾತಾಡಿದ್ದಾರೆ. ಬಡತನದ ದಿನಗಳಲ್ಲಿ ಹೂವು ಖರೀದಿಸುವುದಕ್ಕೆ ಹಣ ಇಲ್ಲದೆ ಇದ್ದಾಗ ಗಾಳಿಯಲ್ಲಿ ತೇಲಿ ಬಂದ 5 ರೂಪಾಯಿ ತಮ್ಮ ತಾಯಿಯ ಮೈ ಮೇಲೆ ಬಿದ್ದ ಘಟನೆಯನ್ನ ಅವರು ಹಂಚಿಕೊಂಡಿದ್ದಾರೆ. ಹಿರಿಯ ನಟಿ ಅಂಜಲಿ ಹಲವಾರು ಕನ್ನಡ ಸಿನಿಮಾಗಳಲ್ಲಿ ನಟಿಸಿ ಮನೆಮಾತಾದವರು ಅಂಜಲಿ ಸುಧಾಕರ್. ಅವರು ಕೆಲ ವರ್ಷಗಳಿಂದ ದುಬೈನಲ್ಲಿ ಸೆಟಲ್ ಆಗಿದ್ರು. 2 ದಶಕಗಳ ಬಳಿಕ ಹಿಂದಿರುಗಿದ ಅಂಜಲಿ ಸುಧಾಕರ್ ಅವರು ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಅತ್ತೆ ಪಾತ್ರದ ಮೂಲಕ ಅಭಿಮಾನಿಗಳನ್ನ ಖುಷಿಪಡಿಸಿದ್ರು. ಆದರೆ ಅವರು ಸೀರಿಯಲ್ನಿಂದ ಏಕಾಏಕಿ ಹೊರಬಂದರು. ಹಲವು ಸೀರಿಯಲ್ಗಳಲ್ಲೂ ನಟನೆ ಮಾಡಿದ್ದಾರೆ. ನೋಡಿ, ರಾಮಚಾರಿ ಸೀರಿಯಲ್ನಲ್ಲಿ ನಟಿಸಿದ ಅಂಜಲಿ ಸ್ಟಾರ್ ಸುವರ್ಣದಲ್ಲಿ ಅಥವಾ ವಸುದೇವ ಕುಟುಂಬದಲ್ಲೂ ಕೂಡ ಕಾಣಿಸಿಕೊಳ್ತಿದ್ದಾರೆ. ಹಿರಿಯ ನಟ ಅವಿನಾಶ್ ಈ ಸೀರಿಯಲ್ನ ಪ್ರಮುಖ ಪಾತ್ರಧಾರಿಯಾಗಿದ್ದಾರೆ. ಅವಿನಾಶ್ ಅವರಿಗೆ ಅಂಜಲಿ ಸುಧಾಕರ್ ಜೋಡಿಯಾಗಿದ್ದಾರೆ. ರಾಯರ ಮಹಿಮೆ ಕುರಿತು ನಟಿ ಎಂತಿಪ್ಪ ಅಂಜಲಿ ಅವರು ಶ್ರೀ ರಾಘವೇಂದ್ರ ಮಹಾತ್ಮೆಯ ಕುರಿತು ತಮ್ಮ ಜೀವನದಲ್ಲಿ ಆಗಿರುವ ಪವಾಡದ ಬಗ್ಗೆ ಮಾತಾಡಿದ್ದಾರೆ. ರಾಯರ ಅಪಾರ ಭಕ್ತಿ ಆಗಿರುವ ಅಂಜಲಿ ಅವರು ತಾವು ಏನೇ ಶುಭ ಕಾರ್ಯ ಆರಂಭ ಮಾಡಿದ್ರೂ ಅದು ರಾಯರ ವಾರ ಗುರುವಾರದಿಂದಲೇ ಆರಂಭ ಆಗುತ್ತೆ ಅಂದಿದ್ದಾರೆ. ನನ್ನ ಪ್ರತಿಯೊಂದು ಉಸಿರು ಆ ರಾಯರ ನಾಮ ಸ್ಮರಣೆಯಲ್ಲೇ ಕಳೆಯುತ್ತೇನೆ ಅಂದಿದ್ದಾರೆ. ರಾಯರೇ ನನ್ನ ಅಪ್ಪ, ನನಗೆ ಅಪ್ಪ ಇಲ್ಲ, ಅವರ ಪ್ರೀತಿ ಸಿಕ್ಕಿರಲಿಲ್ಲ, ಅವರು ಕೈ ಹಿಡಿದು ನಡೆಸಿರಲಿಲ್ಲ. ಆದರೆ ರಾಯರೇ ನನ್ನ ಅಪ್ಪನ ಸ್ಥಾನದಲ್ಲಿ ನಿಂತು ದಾರಿ ತೋರ್ತಿದ್ದಾರೆ. ನನ್ನ ಪ್ರತಿ ಉಸಿರಿನಲ್ಲಿಯೂ ರಾಯರು ಇದ್ದಾರೆ ಅಂದಿರುವ ನಟಿ, ಬಡತನದ ದಿನಗಳಲ್ಲಿ ಹೂವು ತರೋದಕ್ಕೆ ದುಡ್ಡು ಇಲ್ಲದಾಗ ಗಾಳಿಯಲ್ಲಿ ತೇಲಿ ಬಂದ 5 ರೂಪಾಯಿ ಅಮ್ಮನ ಮೈ ಮೇಲೆ ಬಿದ್ದ ಪವಾಡವನ್ನ ಮಾಧ್ಯಮವೊಂದಕ್ಕೆ ನೀಡಿರುವ ಸಂದರ್ಶನದಲ್ಲಿ ಹೇಳಿದ್ದಾರೆ. ಅವತ್ತು ನಡೆದ ಪವಾಡ, ಪ್ರತಿ ಗುರುವಾರ ರಾಯರಿಗೆ ಹೂವು ಅರ್ಪಿಸ್ತಾ ಇದ್ವಿ. ಆದರೆ ಆ ಸಮಯದಲ್ಲಿ ಬಡತನ ಇದ್ದಿದ್ರಿಂದ ಹೂವನ್ನ ಖರೀದಿ ಮಾಡೋದಕ್ಕೆ 5 ರೂಪಾಯಿ ಕೂಡ ಇರಲಿಲ್ಲ. ಅಮ್ಮ ತುಂಬಾ ನೊಂದ್ಕೊಂಡಿದ್ರು. ಆಗ ಅವರ ದಾರಿಯಲ್ಲಿ ನಡೆದುಕೊಂಡು ಹೋಗ್ತಾ ಇರುವಾಗ ಬಸ್ ಒಂದು ಅವರ ಪಕ್ಕ ಹಾದು ಹೋಯ್ತು. ಅಲ್ಲಿಂದ ಗಾಳಿಯಲ್ಲಿ 5 ರೂಪಾಯಿ ಬಂದು ಅಮ್ಮನ ಮೈ ಮೇಲೆ ಬಿದ್ದಾಗ ಅಮ್ಮನಿಗೆ ಸಂತೋಷ, ಆಶ್ಚರ್ಯ ಆಗಿದ್ದನ್ನ ನೆನಪಿಸಿಕೊಂಡಿದ್ದಾರೆ. ರಾಯರ ಮೇಲೆ ಇನ್ನಷ್ಟು ಭಕ್ತಿ. 5 ರೂಪಾಯಿ ಹಿಡಿದು ಬಂದ ಅಮ್ಮ ಗೊಳೋ ಅಂತ ಅಳ್ತಿದ್ರು. ಅವರಿಗೆ ಅಷ್ಟು ಸಂತೋಷವಾಗಿತ್ತು. ಅದರಿಂದ ಹೂವು ತಂದು ರಾಯರಿಗೆ ಹಾಕಿದ್ವಿ. ಅಲ್ಲಿಂದ ರಾಯರ ಮೇಲಿನ ನನ್ನ ಭಕ್ತಿ ಇನ್ನಷ್ಟು ಹೆಚ್ಚಾಯಿತು ಅಂತ ರಾಯರ ಮಹಿಮೆಯ ರೋಚಕ ಘಟನೆಯನ್ನ ಅಂಜಲಿ ಅವರು ನೆನೆದಿದ್ದಾರೆ. ಹೌದು, ಈಗಾಗಲೇ ಮಂತ್ರಾಲಯದಾದ್ಯಂತ ರಾಯರ ಮಹಿಮೆ ಏನು, ರಾಯರನ್ನ ನಾವೇನಾದರೂ ಅವರನ್ನ ಸ್ಮರಿಸಿದ್ರೆ ಯಾವ ರೀತಿಯಾದಂತಹ ಪವಾಡ ಜರುಗುತ್ತೆ ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತಿದೆ. ಕೇವಲ ಮಂತ್ರಾಲಯ ಅಷ್ಟೇ ಅಲ್ಲದೆ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ರಾಘವೇಂದ್ರ ಸ್ವಾಮಿಯವರ ಮಹಾತ್ಮೆಯನ್ನ ತಿಳಿಯೋದಕ್ಕೆ, ಹಾಗೆ ಅವರನ್ನ ಕಣ್ತುಂಬಿಕೊಳ್ಳೋದಕ್ಕೆ ಮಂತ್ರಾಲಯಕ್ಕೆ ತೆರಳುತ್ತಾ ಇದ್ದಾರೆ. ಹಾಗೆ ಅವರ ಮಹಿಮೆಯಲ್ಲಿ ತಲ್ಲೀನರಾಗ್ತಿದ್ದಾರೆ. ಇದಾಗುತ್ತೆ ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.